ನಿರೂಪಣೆ ಅನ್ನೋ ವಿಚಾರವನ್ನ ನಿನ್ನೆವರೆಗೂ ಎಲ್ಲರೂ ಅವರವರ ಅನುಭವದ ರೀತಿಯಲ್ಲಿ ಒಬ್ಬೊಬ್ರು ಹೇಳ್ಕೊಂತ ಬಂದದ್ರು. ಆದ್ರೆ ಇಲ್ಲಿ ತಿಳಿದವರು ಮೂರು ತರನಾಗಿರುವರು. ಆ ತಿಳಿದವ್ರಿಗೆ ಏನ್ ಹೇಳ್ತದಾರ ಅನ್ನೋ ವಿಚಾರವನ್ನ ನಿನ್ನೆ ಸ್ವಲ್ಪ ಭಾಗವನ್ನ ಅಷ್ಟೇ ನೋಡಿದ್ವಿ. ಇಲ್ಲಿ ತಿಳಿದವರೆನ್ನುವರಾದರೂ ಮೂರು ತೆರನಾಗಿರುವವರು. ಅವರಲ್ಲಿ ಒಂದನೆಯವನು ಸಾಕ್ಷಿತ್ವದಿಂದ ನಡೆಯುವರು. ಅವರು ಸಾಕ್ಷಿಯು ಬೇರೆಯೇ ಇರುವನೆಂದು ಪ್ರತಿಪಾದಿಸುತ್ತಾ ತಾನು ದ್ರಷ್ಟನೇ ಇದ್ದುದರ ಅನುಭವ ಸ್ಥಿತಿಯನ್ನೇ ಪಡೆದಿರುವರು. ಇವರು ಮೊದಲನೇವನು ಏನ್ ಹೇಳ್ತಾರ, ನಾನು ಸಾಕ್ಷಿತ್ವನಾದನ್ ನಾನು, ಆ ಸಾಕ್ಷಿತ್ವದಿಂದನೇ ನಡೆಯೋ ನಾನು, ಎಲ್ಲದಕ್ಕೂ ನಾನು ಸಾಕ್ಷಿ ಸ್ವರೂಪನಾಗಿದ್ದೇನೆ, ನಾನು ಬೇರೆಯಾಗಿ ಇರುವನೆಂದು ಪ್ರತಿಪಾದನೆ ಮಾಡ್ತಾ ಅದನ್ನ ಹೇಳ್ತಾರ. ಆ ದ್ರಷ್ಟನೇ ಇದ್ದುದರ ಅನುಭವ ಸ್ಥಿತಿಯನ್ನು ಪಡೆದಿರುವನು. ಅವನೇನಂದ್ರ ನಾನು ದ್ರಷ್ಟನದನೆ, ನಾನು ನೋಡೋನು ಅದನ್ನ ನಾನು, ಅದರ ಅನುಭವವನ್ನೇ ಆತ ಹೇಳ್ತಾನ. ದೃಶ್ಯಕ್ಕಿಂತಲೂ ದ್ರಷ್ಟನು ಬೇರೆಯೇ ಇರುತ್ತಾನೆಂದು ವಿವೇಕವೇ ಅಲಿಪ್ತತೆಯ ಗುಟ್ಟು. ಇಲ್ಲಿ ದ್ರಷ್ಟನ ಅಂದ್ರೆ ಏನಪ್ಪಾ ಅಂತಂದ್ರೆ ತನ್ನ ವಿವೇಕತೆಯಿಂದ ಯಾವುದಕ್ಕೂ ಅಂಟಿಸಿಕೊಳ್ಳದೆ, ಯಾವುದಕ್ಕೂ ಅಂಟದೆ, ಅಲಿಪ್ತ ನೀತಿಯಿಂದ ಅಂದ್ರೆ ಅಂಟಿಸಿಕೊಳ್ಳದೆ ಇರ್ತಕ್ಕಂಥವನು ತಾನು ಸಾಕ್ಷಿಯಾಗಿ ಬೇರೆಯೇ ಇರುವುದೇ ಅನುಭವದ ಸಿದ್ಧವು. ಇಲ್ಲಿ ಮೊದಲನೇ ಏನ್ ಹೇಳ್ತಾನ, ನಾನು ಯಾವುದೊಂದಕ್ಕೂ ಕೂಡ ಅಂಟಿಸಿಕೊಳ್ಳದೆ, ಯಾವುದೊಂದಕ್ಕೂ ಅಂಟದೆ, ಕೇವಲ ಸಾಕ್ಷಿ ಸ್ವರೂಪದಿಂದ ಈ ಎಲ್ಲಾ ಪದಾರ್ಥಗಳನ್ನ ತಿಳಿಯುವವನು ನಾನು. ಆ ಪದಾರ್ಥಗಳಿಗಿಂತ ಸ್ಪಷ್ಟವೇ ಬೇರೆ ಇರುವುದರಿಂದ ದೇಹದಲ್ಲಿದ್ದ ಅಲಿಪ್ತತೆ ಸಹಜವಾಗಿ ಬಂದಿತು. ಅಂದ್ರ ನಾನು ಬೇರೆನೆ ಇರೋದ್ರಿಂದ, ನಾನು ಇದನ್ನೆಲ್ಲದನ್ನು ನೋಡುವಂತವನಿರೋದ್ರಿಂದ ಈ ದೇಹದಲ್ಲಿದ್ದೆ ಆ ಅಲಿಪ್ತತೆ ಸಹಜವಾಗಿ ಬರ್ತತಿ. ನಾನು ಈ ದೇಹದಲ್ಲಿದ್ರೂ ಕೂಡ ಈ ದೇಹದ ವಾಸನೆಗಳಾಗ್ಲಿ, ಇಂದ್ರಿಯಗಳಾಗ್ಲಿ, ಇವೇನು ಅಷ್ಟಮದಗಳಾಗ್ಲಿ, ಅರಿಷಡ್ ವರ್ಗಗಳಾಗ್ಲಿ, ಮನೋಬುದ್ಧಿ ಚಿತ್ತ ಅಹಂಕಾರದ ವೃತ್ತಿಗಳಾಗ್ಲಿ, ಇವೇನೇನ್ ನಡೀತದೋ ಇವೆಲ್ಲವಕ್ಕೂ ನಾನು ಸಾಕ್ಷಿಯಾಗಿ ನಾನು ಬೇರೇನಿದ್ದೀನಿ ಅನ್ನೋದೇ ಈ ಸಾಕ್ಷಿತ್ವದ ಸಿದ್ಧಾಂತ. ಇಲ್ಲಿ ಸಾರಾಂಶ, ಅವರು ತಮ್ಮ ಅನುಭವದ ಆಧಾರದಿಂದ ಸಾಕ್ಷಿತ್ವದಿಂದ ನಡೆಯಬೇಕೆಂದು ದೃಶ್ಯವಿರಲಿಕ್ಕಾಗಿಯೇ ದ್ರಷ್ಟ ಆಗಿ ಬೇರೆ ಉಳಿಯಬೇಕೆಂದು ಹೇಳುತ್ತಾರೆ. ಇವ್ರು ಏನ್ ಹೇಳ್ತಾರ, ಅಲ್ಲಿ ದ್ರಷ್ಟ ನೋಡಿಸ್ಕೊಳ್ಳೋದಿರ್ಲಿ, ಅದಿದ್ರು ಕೂಡ ಅದನ್ನ ನೋಡುವಂತವನ್ ನಾನು ಬೇರೆನೆ ಅದನಿ, ನಾನು ಎಂದು ಅದು ಆಗಕ್ ಬರೋದಿಲ್ಲ. ಆ ದೇಹದ ಎಲ್ಲ ಕಾರ್ಯಗಳಿಗೂ ಕೂಡ ನಾನು ಸಾಕ್ಷಿ ಸ್ವರೂಪನಾಗಿದ್ದೇನೆ, ನಾನು ಬೇರೆಯಾಗೆ ಉಳಿತೇನೆ ಅಂತೇಳಿ ಈ ಮೊದಲನೆಯವನು ಸಾಕ್ಷಿತ್ವದ ಅನುಭವವನ್ನ ಹೇಳ್ತಾರ. ಇನ್ನ ಎರಡನೇವ್ರು ಏನ್ ಹೇಳ್ತಾರ ಅಂದ್ರ, ಎರಡನೆಯವರು ಅನ್ನುವುದೇನೆಂದರೆ ಭೇದವೇ ಇಲ್ಲದಿರಲು ಆ ವಸ್ತು ಮೂಲತಃ ಅಭೇದವಿರುತ್ತದೆ. ಮೂರ್ಖನು ಅಲ್ಲೆಲ್ಲಿ ದ್ರಷ್ಟನನ್ನು ತರುವನು. ಇವನು ಎರಡನೇನ್ ಏನ್ ಹೇಳ್ತಾನ, ಅಲ್ಲಿರುವುದು ಒಂದೇ ಪರಬ್ರಹ್ಮ ವಸ್ತು ಐತಿ, ಅಲ್ಲಿ ಎರಡು ಅನ್ನೋದು ಇಲ್ಲೇ ಇಲ್ಲ. ಅದನ್ನ ನೀನ್ ಎರಡು ಅಂತ ತರ್ತೀಯಲ್ಲ, ಅದು ಅಭೇದವಾಗಿರ್ತಕ್ಕಂಥದ್ದನ್ನ ಭೇದ ಅಂತ ಹೇಳ್ತಿ ಅಂದ್ರೆ ನೀನು ಮೂರ್ಖನದಿ. ಅಲ್ಲಿರುವುದೇ ಒಂದೈತಿ, ಆ ಒಂದಿದ್ದನ್ನ ನೀನು ಭೇದ ಮಾಡಿ, ಅಭೇದವಾಗಿರ್ತಕ್ಕಂಥದ್ದನ್ನ ಭೇದ ಮಾಡಿ ನೀನು ಎರಡು ಮಾಡಿ ಹೇಳ್ತೀಯಲ್ಲ. ಒಂದು ದೃಶ್ಯ, ಒಂದು ದ್ರಷ್ಟ, ನಾನ್ ನೋಡೋನದನಿ, ನಾನ್ ತಿಳಿಯೋನದನಿ, ನಾನ್ ಬೇರೆನದನ ಅಂತ ಹೇಳ್ತೀಯಲ್ಲ, ಇದು ಮೂರ್ಖತನ ಐತಿ. ಯಾಕಂದ್ರೆ ಎಲ್ಲವೂ ಸಕ್ಕರೆಯೇ ಇದ್ದ ಮೇಲೆ ಅದರಲ್ಲಿ ಕಹಿಯನ್ನೇನು ಹುಡುಕುವುದು? ಎಲ್ಲದು ಸಕ್ಕರೆನ ಐತಿ, ಎಲ್ಲದು ಪರಬ್ರಹ್ಮ ವಸ್ತುನ ಐತಿ. ಅದ್ರಾಗ ಮತ್ತಿದು ದೇಹ ಬೇರೆ, ದೇಹದ ಕರ್ಮಗಳು ಬೇರೆ, ಇದ್ರೊಳಗ ಮನೋಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣಗಳು ಬೇರೆ ಅಂತ ಎಲ್ಲಿಂದ ತಗೊಂಬರ್ತೀನಿ ನೀನು? ಅಲ್ಲಿ ಇರೋದ ಎಲ್ಲದ ಸಕ್ಕರೆ. ಸಕ್ಕರೆಗ್ ಮತ್ ನೀನ್ ಕಹಿ ಹುಡ್ಕಕ್ ಬರ್ತೀಯಲ್ಲ. ಆ ಇರುವುದೇ ಆ ಪರಬ್ರಹ್ಮ ವಸ್ತು ಒಂದೈತಿ, ಅದ್ರಾಗ ನೀನ್ ಜೀವ ಐತಿ, ಹುಟ್ಟೈತಿ, ಸಾವು ಐತಿ ಅಂತ ನೀನ್ ತಂದಂಗಕತಿ ನಾನ್ ಸಾಕ್ಷಿ ಅದನಿ ಅಂದ್ರ ಅಲ್ಲಿ ಎರಡಿಲ್ಲ, ಇರುವುದು ಒಂದೇ ಐತಿ. ನೀನ್ ಎರಡೈತಿ ಅಂತ ಹೇಳ್ತಿ ಅಂದ್ರ ಸಕ್ರಿಯೊಳಗ ಕಹಿಯನ್ನು ಹುಡುಕೋದಂಗ ಆಗ್ತತಿ. ನೀ ಕಹಿ ಹುಡುಕಿದಿ ಅಂದ್ರ ಅದ್ರಾಗೇನ್ ಕಹಿ ಇರಕ್ ಸಾಧ್ಯ ಐತೇನೋ?
ಇಲ್ಲ, ಅದು ಸಕ್ಕರೆ ಅಂದ್ಮೇಲೆ ಸಿಹಿ ಐತಿ, ಅದಿರೋದ ಒಂದೇ. ಅರ್ಥಾತ್ ಆ ಪರಬ್ರಹ್ಮ ಅನ್ನೋದು ಒಂದೇ ಐತಿ, ಅದ್ರಾಗ ನೀನ್ ಎರಡ್ ಯಾಕೆ ಮಾಡ್ತಿ? ಹಾಗೆ ತನ್ನ ಅನುಭವ ಸಿದ್ಧವಾಗಿ ಸರ್ವವು ಬ್ರಹ್ಮವಿದ್ದ ಮೇಲೆ ದ್ರಷ್ಟನೆಲ್ಲಿಯವನು? ಈತ ಎರಡನೇವನು ಅನುಭವ ಇದೆ, ಅನುಭವ ಸಿದ್ಧ ಆಗ್ತದೆ. ಎರಡ್ ಆಗ್ತಿರ್ತೀರಿ ನೀವು. ಜೀವನದ ಅಲ್ಲಿಲ್ಲ, ಇರೋದೇ ಪರಬ್ರಹ್ಮ ವಸ್ತು ಐತಿ. ಇವತ್ ಮಧ್ಯಾಹ್ನ ವಿಚಾರನ ಈಗ ಬಂಗಾರದಿಂದ ಒಡಿವಾಗಿದಾವು. ಬಂಗಾರದಿಂದ ಒಡಿವೆ ಆಗಿದಾವ ಅಂದ್ರ ಅವು ಏನ್ ಬಂಗಾರ ಆಗ್ಲಿಲ್ದಂಗ ಬಂಗಾರ ಬಿಟ್ಟ ಏನಾರ ಆಗಿದಾವೇನ? ಆಗಿಲ್ಲ. ಇರೋದೇ ಬಂಗಾರದಿಂದನ ಆಗಿದಾವು. ಅಲ್ಲಿ ಇರೋದ ಒಂದ ಐತಿ, ಮತ್ ನೀವ್ ಎರಡ್ ಆಗ್ತಿರ್ತೀರಿ. ಇದು ನನ್ನ ಅನುಭವ. ಸರ್ವವು ಬ್ರಹ್ಮವಿದ್ದ ಮೇಲೆ ದ್ರಷ್ಟನೆಲ್ಲಿ ಅವನು? ನೀನ್ ಮತ್ ಬಂಗಾರನೇ ಒಡವುಗಳು ನೋಡೋಣ ಅನ್ನಂಗ ಆಕತಿ. ಮತ್ ತಾತ್ಪರ್ಯ ಬಂಗಾರನೇ ಒಡವುಗಳನ್ನ ನೋಡಿ ಅದನ್ನ ಹೇಳ್ತಾನೆ ಅನ್ನಂಗ ಆಕತಿ. ಅದ ಹೆಂಗ ಆಕತಿ? ಹಂಗ ಬರೋದಿಲ್ಲ. ಅದೇ ವಸ್ತು, ಅದು ಇರೋದು ಒಂದೇ ವಸ್ತು. ಅಲ್ಲಿ ಹಗ್ಗೇನ ಹಾವು ಆಗಿಲ್ಲ. ಇರದ ಹಾವು ಹಗ್ಗ, ಇರದ ಹಗ್ಗ ಒಂದ ಐತಿ ಅಂದ್ರ ಅರ್ಥಾತ್ ಇರೋದ್ ಬಂಗಾರ ಒಂದ ಐತಿ. ನೀನ್ ಒಡವೆಗಿದ ಒಂದ್ ಕೂಡ್ಲ ಒಡವಿ ನೋಡೋದ್ ನಾನ್ ಸಾಕ್ಷಿ ಅಂತ ಹೇಳಕ್ ಬರ್ತೀಯಲ್ಲ, ಅದು ಬ್ಯಾರಿಲ್ಲ. ಇಲ್ಲಿ ಇರೋದೆಲ್ಲದು ಸರ್ವವು ಬ್ರಹ್ಮವಿದ್ದ ಮೇಲೆ ದ್ರಷ್ಟನೆಲ್ಲಿ ಅವನವನು? ಅದನ್ನ ನೀನು ನೋಡನು ನಾನು ಸಾಕ್ಷಿ ಅಂತ ಎಲ್ಲಿಂದ ತರಕ್ ಬರ್ತಿ? ಇಬ್ರಿದ್ರೆ ಏನಾರ ಬಿಡಪ್ಪ, ನಾನ್ ಅದಕ್ ಸಾಕ್ಷಿ ಅದನಿ, ನಾನ್ ಅವನಕ್ ಸಾಕ್ಷಿ ಅದನಿ ಅಂತ ನೀನ್ ಹೇಳ್ಬಹುದಪ್ಪ. ಇರೋದು ಒಂದೈತಿ, ಒಂದಕ್ ನೀನು ದ್ರಷ್ಟ ದೃಶ್ಯ ನಾನಂತ ಹೇಳಕ್ ಬರ್ತೀಯಲ್ಲ, ಅದು ಎಲ್ಲಿದ ತಂದೆ? ಸತ್ಯವಾಗಿ ಜಗತ್ತು ಬ್ರಹ್ಮವು ಒಂದೇ ಇರಲಿಕ್ಕಾಗಿಯೂ ಭೇದವಾದಿಗಳು ಭಿನ್ನತೆ ತಿಳಿಯುತ್ತಾರೆ. ನಿಜವಾಗ್ಲೂ ಸತ್ಯವಾಗಿ ನೋಡಿದ್ರ ಜಗತ್ತು ಬೇರಿಲ್ಲ, ಬ್ರಹ್ಮ ಬೇರಿಲ್ಲ, ಎರಡು ಒಂದೇ ಐತಿ. ಅದಿರೋದು ಒಂದೇ. ಆ ಬ್ರಹ್ಮನಿಂದನೇ ಜಗತ್ತಾಗೈತಂದ್ರ ಆ ರಾಜನ ಮಗ ಹುಟ್ಟಿದನಂದ್ರ ರಾಜನ ಮಗನ ರಾಜನ. ಬಂಗಾರದಿಂದ ಒಡಿವಾಗಿದಳಂದ್ರ ಒಡಿವೆ ಆಗ್ಯಾವಂದ್ರ ಅವು ಕೂಡ ಬಂಗಾರವೇ. ಮಣ್ಣಿನಿಂದ ಮಡಿಕೆ ಕುಡಿಕೆಗಳು ಆಗಿದಾವಂದ್ರ ಅವು ಮಣ್ಣೆ. ಅಂದ್ರ ಇಲ್ಲಿ ಬ್ರಹ್ಮನಿಂದ ಜಗತ್ತಾಗೈತಂದ್ರ ಜಗತ್ತು ಬ್ರಹ್ಮ ಐತಲ್ಲ, ಎಲ್ಲ ಒಂದೇ ಇರಲಿಕ್ಕಾಗಿ. ಮತ್ ಇವನು ಬ್ಯಾರೆ ಬೇರೆ ಹೇಳ್ತಿ ಅಂದ್ರೆ ಈ ಭೇದವಾದಿಗಳು ಬೇರೆ ಬೇರೆ ಮಾಡ್ತದಾರ ವಿನ ಇವ್ರ ಭಾವದೊಳಗ ಇವ್ರ ಭಿನ್ನತೆಯಿಂದ ಬೇರೆ ಬೇರೆ ತಿಳಿತಾರ. ಸರಿಯಾಗಿ ತಿಳಿಲಾರ್ದವ್ರು, ಆ ಏಕತ್ವ ವಿಚಾರವನ್ನ ತಿಳಿಲಾರ್ದವ್ರು ಇವ್ರು ಭೇದವಾದಿಗಳು ಹಿಂಗ್ ಹೇಳ್ತದ. ಅದನ್ನ ನಿಜವಾಗಿಯೂ ಆ ಇರುವುದು ಒಂದೇ ಐತಿ. ಆದರೆ ಅದೇನು ಯೋಗ್ಯವಿರದೆ ಆನಂದ ರೂಪ ಆತ್ಮನೇ ಇದೆಲ್ಲ ಆಕಾರ ತಾಳಿದ್ದಾನೆ. ಇದೆಲ್ಲದು ಮತ್ ನೀವ್ ಹಿಂಗ್ ಹೇಳ್ತೀರಿ, ಭೇದವಾದಿಗಳು ನೀವ್ ಹೇಳ್ತೀರಿ ಅದು ಬೇರೆ ಐತಲ್ಲ ಇದು ಬೇರೆ ಐತಲ್ಲ ಅಂತ ನೀವ್ ಹೇಳ್ತೀರಿ ಅನ್ನೋದಾದ್ರ ಅದೆಲ್ಲದು ಒಂದೇ ಇರ್ತಕ್ಕಂಥದ್ದದು. ಅದು ಆತ್ಮನೇ ಇದೆಲ್ಲ ಆಕಾರ ರೂಪ ತಾಳಿದಿದೆ. ಆಕಾರದ ಸ್ವರೂಪದೊಳಗೆ ಇದೆಲ್ಲ ಆಗಿದೆ. ಮತ್ತೆ ಹೆಂಗಾಗೈತಿ ಅಂತ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರ, ಕರಗಿದ ತುಪ್ಪವೇ ಗಟ್ಟಿಯಾದಂತೆ ಅಥವಾ ಗಟ್ಟಿ ತುಪ್ಪನ ಕರಗಿದಂತೆ. ಇಲ್ಲಿ ಕರಗಿದ ತುಪ್ಪವೇ ಗಟ್ಟಿಯಾದಂತೆ ನಿರ್ಗುಣ ಬ್ರಹ್ಮವೇ ಗುಣಕ್ಕೆ ಬರುವುದು. ನೀವಲ್ಲಿ ಗುಣಕ್ ಬಂದತೆ ಅಂದ ಕೂಡ್ಲೆ ಅದನ್ನ ಬ್ಯಾರಿ ಮಾಡಕ್ ಹೋಗ್ಬೇಡ್ರಿ. ಅದ್ ಹೆಂಗ ಕರಗಿದ ತುಪ್ಪ ಗಟ್ಟಿಯಾಗಿ ಅದು ಗುಣರೂಪದಾಗ ಹೆಂಗ ತೋರ್ತತೋ, ಆ ಪರಬ್ರಹ್ಮವೇ ಆತ್ಮ ವಸ್ತುವೇ ಗುಣರೂಪಕ್ ಬಂದತಿ. ಅಲ್ಲಿ ಮತ್ತೆ ದ್ರಷ್ಟನು ಬೇರೆ ಎಂದು ವಿಂಗಡಿಸಿ ಏನು ಮಾಡೋದು? ನೀವು ಮತ್ತೆ ದ್ರಷ್ಟನು ಬೇರೆ ದೃಶ್ಯ ಬೇರೆ ಅಂತ ಯಾಕೆ ಎರಡು ಮಾಡಕ್ ಹೋಗ್ತೀರಿ? ಆ ಕರಗಿದ ತುಪ್ಪನ ಗಟ್ಟಿ ತುಪ್ಪ ಆಗಿ ಕಾಣ್ತತಿ. ಆ ಗಟ್ಟಿ ತುಪ್ಪ ಆಗೈತಿ ಅಂದ ಮಾತ್ರಕ್ಕೆ ಕರಗಿದ ತುಪ್ಪನ ಬೇರೆ ಗಟ್ಟಿ ತುಪ್ಪನ ಬೇರೆ ಅಂತ ಯಾಕೆ ಎರಡು ಮಾಡ್ತೀರಿ ನೀವು? ಅದು ಎರಡು ಮಾಡೋದರ ಉದ್ದೇಶರ ಏನು? ಏನೈತಿ ಅಂತ ನೀವ್ ಎರಡು ಮಾಡ್ತೀರಿ? ಅಲ್ಲಿ ಕರಗಿದ ತುಪ್ಪನ ಗಟ್ಟಿ ಆಗೈತಿ, ಆ ಪರಬ್ರಹ್ಮವೇ ಜಗತ್ತಾಗೈತಿ. ಎಲ್ಲ ಪರಬ್ರಹ್ಮ ಅಂತ ಯಾಕೆ ತಿಳಿಬಾರ್ದು ನೀವು? ಸಾರಾಂಶ: ದ್ರಷ್ಟ ಮತ್ತು ದೃಶ್ಯವೆಲ್ಲವೂ ಕೂಡಿಯೇ ಒಬ್ಬ ಪರಮಾತ್ಮನಿದ್ದ ಮೇಲೆ ತಾನೊಬ್ಬ ದ್ರಷ್ಟ ಆಗುವ ಶ್ರಮ ಏಕೆ ವಹಿಸಬೇಕು? ಅಲ್ಲಪ್ಪ, ಇಲ್ಲಿ ಎಲ್ಲದು ದ್ರಷ್ಟ ಮತ್ತು ದೃಶ್ಯವೆಲ್ಲವೂ ಕೂಡಿ ಒಬ್ಬ ಪರಮಾತ್ಮನೇ ಇದ್ದಾನೆ ಅಂದ ಮೇಲೆ ತಾನೊಬ್ಬನೇ ಪರಮಾತ್ಮ ಅಂತ ತಿಳಿಯೋದು ಬಿಟ್ಟು ತಾನೊಬ್ಬ ದ್ರಷ್ಟ ಆಗಕ ನಾನು ಸಾಕ್ಷಿ ಅದನಿ ಅಂತ ಮತ್ತೆ ಶ್ರಮ ಪಡ್ತೀರಿ ನೀವು? ಮತ್ತದನ್ನ ಶ್ರಮ ಪಟ್ಟು ಇದನ್ನ ಬೇರೆ ಇದನಿ, ಇದು ಬೇರೆ ಐತಿ, ಅದು ನಾನಲ್ಲ ಇದು ನಾನಲ್ಲ
ಅಂತ ನೀವ್ ಯಾಕೆ ಶ್ರಮ ಪಡ್ತೀರಿ? ಅದೆಲ್ಲದು ಅದೇ ಐತಿ ಅಂತ ನೀವ್ ಯಾಕೆ ತಿಳಿಬಾರದು? ಇದಕ್ಕ ಅವ್ರು ಜೇಡ್ರ ದಾಸಮಯ್ಯನವ್ರ ಒಂದು ವಚನ ಹೇಳ್ತಾರ, ನಾವ್ ಅವಾಗ ಹೋಗಿ ಹೇಳ್ತಾನೆ ಇರ್ತೇವೆ. ಕಟಕವ ಮುರಿದು ಕಾಂಚನವ ನೋಡಲದೇಕೆ, ಆ ಕಟಕವೇ ಕಾಂಚನವೆಂದರಿತೊಡೆ ಸಾಲದ ಹೇಳ. ಅದ ಈಗ ಹೇಳಿದಿವಲ್ಲ, ಅದ ಬಂಗಾರ ಮುರಿದು ಒಡವಿ ಮುರಿದು ಬಂಗಾರ ನೋಡಕ್ ಯಾಕೆ ಹೋಗ್ತೀರಿ? ಅದು ಬಂಗಾರನಂತ ತಿಳಿದ್ ಬಿಡ್ರಿ. ಅದನ್ನ ಮುರಿದು ಬಂಗಾರ ನೋಡೋ ಶ್ರಮ ಯಾಕೆ ನೀವು ಪಡಿಯಕ್ ಹೋಗ್ತೀರಿ? ಪಟವನರದು ತಂತು ನೋಡಲದೇಕೆ, ಆ ಬಟ್ಟೆ ದಾರದಿಂದನ ಆಗೇತ್ತಲ್ಲ, ಅದನ್ನ ದಾರ ಅಂತನ ತಿಳಿದ್ ಬಿಡ್ರಿ. ಮತ್ ಬಟ್ಟೆ ಹರಿದು ಅದ್ರಾಗ ಬಿಡಿಸಿ ಬಿಡಿಸಿ ಮತ್ ದಾರ ನೋಡಕ್ ಯಾಕೆ ಹೋಗ್ತೀರಿ? ಘಟವ ನೋಡೋದು ಬಯಲು ನೋಡಕ್ ಯಾಕೆ ಹೋಗ್ತೀರಿ? ಆ ಘಟವೇ ಬಯಲೆಂದ್ ಅರಿತೊಡೆ ಸಾಲದ ಹೇಳ. ಅಂದ್ರೆ ಇದು ಘಟ ಆಗೈತಿ ಅಂದ್ರೂ ಕೂಡ ಇದು ಆ ಪರಮಾತ್ಮನಿಂದನ ಆಗೈತಿ, ಆ ಪರಮಾತ್ಮನೇ ಇದು ಬೇರಿಲ್ಲ, ಪರಮಾತ್ಮ ಬೇರಿಲ್ಲ ಅಂತ ಏಕತ್ವ ತಿಳಿದು ಬಿಡ್ರಿ. ಮತ್ತ ಅದನ್ನ ಬೇರ್ಪಡಿಸೋ ಶ್ರಮ ಯಾಕೆ? ಇಲ್ಲಿ ಎರಡನೇವನ್ ಇದನ್ನ ಹೇಳ್ತಾನೆ, ನೀವ್ ಯಾಕೆ ಎಲ್ಲಾ ಬೇರೆ ಬೇರೆ ಮಾಡ್ತೀರಿ? ದೃಶ್ಯ ಬೇರೆ, ದ್ರಷ್ಟ ಬೇರೆ, ತಿಳಿಯಸ್ಕನದ್ ಒಂದೈತಿ, ತಿಳಿಯನ್ ನಾನೊಬ್ಬನ ಬೇರೆ ಅದನಿ ಅಂತ ಎರಡೆರಡು ಯಾಕೆ ಮಾಡ್ತೀರಿ? ಅದ್ರ ಶ್ರಮ ಇರಾಕ ಬ್ರಹ್ಮದಿಂದ ಆಗೈತಿ ಅಂದ್ರ ಬ್ರಹ್ಮ ವಸ್ತುವನಂತ ತಿಳಿದು ಬಿಡ್ಬೋದಲ್ಲ. ಅದನ್ನ ನೀವು ನಿಮ್ಮೊಳಗ ನಿಮ್ಮ ಅಜ್ಞಾನ ರೂಪದಿಂದ ಭಾಗ ಮಾಡ್ಕೊಂಡ್ ನೋಡ್ತಿದ್ದೀರ ವಿನಃ ಅದು ನಿಜವಾಗ ಬೇರೆ ಇಲ್ಲ, ಅದು ಏಕತ್ವ ಐತಿ. ಈ ಎರಡನೆಯ ಅನುಭವವು ಅದರ ಪ್ರಕಾರ ಆತ್ಮನೇ ಎಲ್ಲ ರೂಪವಾಗಿರಲು ತಾನೊಬ್ಬನೇ ಬೇರೆಯಾಗಿ ಉಳಿಯುವುದೇ ಅಸಾಧ್ಯವು. ಎಲ್ಲದು ಪರಮಾತ್ಮ ಸ್ವರೂಪನ ಆಗೈತಿ, ಎಲ್ಲದ ಆತ್ಮ ಸ್ವರೂಪನ ಐತಿ, ಅಲ್ಲಿ ಇರೋದೆಲ್ಲದ ಆತ್ಮ ಒಂದೇ ಐತಿ. ಅದ್ರಾಗ ಮತ್ತೆ ನಾನು ಬೇರೆನದನಿ ಅಂತ ಹೆಂಗ್ ನೀವು ಉಳಿಯಕ್ ಹೋಗ್ತೀರಿ? ಹೆಂಗ್ ಬೇರೆ ಮಾಡಕ್ ಹೋಗ್ತೀರಿ? ಇರೋದ ಅದೊಂದ ನೀವು ಅದಿರಿ. ಈಗ ಶರೀರದೊಳಗ ನಾವ್ ಎಲ್ಲವೂ ಕೂಡಿ ಒಬ್ಬ ಮನುಷ್ಯ ಅಂತ ಹೇಳ್ತೇವಿ. ಅದ್ರಾಗ ಮತ್ ಇವನ್ ನಾನ್ ಮನುಷ್ಯ ಅಲ್ಲ, ಇದು ಕಾಲ್ ಮನುಷ್ಯ ಅಲ್ಲ, ಕೈ ಮನುಷ್ಯ ಅಲ್ಲ, ತಲಿ ಮನುಷ್ಯ ಅಲ್ಲ. ಅದನ್ನ ಯಾಕೆ ಮಾಡ್ತೀರಿ? ನಖ ಸಿಕ್ಕವರೆಗೂ, ಪಾದದ ಉಗುರಿನಿಂದ ಹಿಡಿದು ನಡನೆತ್ತಿಯ ಕೂದಲಿನವರೆಗೂ ಇರದ ಒಂದು ಮನುಷ್ಯ ಅಂದ್ಮೇಲೆ ಹಂಗಿರದ ಎಲ್ಲ ಪರಬ್ರಹ್ಮ ಅಂತ ತಿಳಿದು ಬಿಡ್ರಿ. ಅದನ್ನ ಯಾಕೆ ಹಂಗ ವಿಚಾರ ಮಾಡಬಾರದು ನೀವು? ಎಲ್ಲಿವರೆಗೂ ಇವನ್ನ ಬೇರೆ 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 ಅಂತ ಮಾಡ್ಕೊಂತ ಹೋಗ್ತೀರಿ? ಇದು ಅಸಾಧ್ಯವು, ಬೇರೆ ಮಾಡೋದಕ್ಕೆ ಅಸಾಧ್ಯವಿಲ್ಲ. ಇಲ್ಲಿಯವರೆಗೂ ಈ ಎರಡು ಮತಗಳನ್ನ ಹೇಳಿದೆವು. ಅಂದ್ರ ಇವ್ರ ಒಂದಿಟ್ಟು ಅನುಭವದಾರಿಗಳು ಹೇಳಿರೋ ಮಾತು. ಮೊದಲೆಲ್ಲ ಪ್ರಪಂಚಕರು ಹೇಳಿದ ಮಾತು, ಜೀವನದ ಚಂದವಾಗಿ ತಿಂದುಂಡು ಹೋದ್ರಾತು, ಚಂದವಾಗಿ ಬಾಳ್ ಬದುಕಿದ್ರಾತು, ಚಂದವಾಗಿ ಒಂದಿಟ್ಟು ದಾನ ಧರ್ಮ ಮಾಡಿದ್ರಾತು, ಇರತ್ತಂಗ ಒಂದಿಟ್ಟು ಏನೋ ಸತ್ಸಂಗ ಪತ್ಸಂಗ ಕೇಳ್ಕೊಂತ ತೀರ್ಥಯಾತ್ರೆ ಮಾಡ್ಕೊಂತ ಇದ್ದೋದ್ರಾತು, ಒಂದಿಟ್ಟು ಗುರುವಿನ ಸಂಘ ಮಾಡಿದ್ರಾತು ಅಂತ ಹೇಳ್ಕೊಂಡು ಇದ್ದು ಪ್ರಪಂಚಕದರ ಮಾತಾತು. ಈ ಅನುಭವಿಗಳು ಮಾತು ಹೇಳ್ತಾರ. ಒಬ್ಬ ಮೊದಲನೇವನ್ ಹೇಳ್ದ, ನಾನ್ ಸಾಕ್ಷಿ ಅದನಿ, ಆ ದೇಹಕ್ ನಾನೆಂದು ದೇಹ ಅಲ್ಲ, ಅದನ್ನ ನಾನೇನೋ ಅಂಟಿಸ್ಯೋನೋ ನಾನಲ್ಲ ಅಂತ ಮೊದಲನೇವನ್ ಹೇಳಿದ. ಇಲ್ಲಿ ಎರಡನೇವನ್ ಏನ್ ಹೇಳ್ದ, ಅದನ್ಯಾಕ್ ನೀನ್ ಅದು ಬೇರೆ ನಾನ್ ಬೇರೆ ಅಂತ ಅದನ್ನ ಅಂಟಿಸ್ಯೋನಲ್ಲ ಅಂತ ಬೇರೆ ಶ್ರಮ ಪಡಕ್ ಯಾಕೆ ಹೋಗ್ತೀರಿ? ಇರೋದೆಲ್ಲದು ಒಂದೇ ಐತಲ್ಲ. ಬಂಗಾರದಿಂದನ ಎಲ್ಲಾ ಒಡಿಬಾದಂಗ ಅದು ಬಂಗಾರನ ಐತಿ. ಇಲ್ಲಿ ಆತ್ಮದಿಂದನೇ ಜಗತ್ತಾಗೈತಂದಾಗ ಎಲ್ಲಾ ಆತ್ಮ ಸ್ವರೂಪ ಅಂತ ತಿಳಿಯಿರಿ, ಎಲ್ಲ ಪರಬ್ರಹ್ಮ ಸ್ವರೂಪ ಅಂತ ತಿಳಿಯಿರಿ. ಸುಮ್ನೆ ಯಾಕೆ ಭಿನ್ನ ಮಾಡ್ತೀರಿ? ನೀವು ಭಿನ್ನ ಮಾಡ್ತೀರಂದ್ರ ನಿಮ್ಮ ಬುದ್ಧಿ ಕಡಿಮೆ ಆಗೈತಿ. ಅದು ಮೂರ್ಖನಾಗ್ತಾನಂತಾನೆ ಹೇಳ್ತಾರೆ ಇಲ್ಲಿ ಗ್ರಂಥದೊಳಗ. ಅದು ಮೂರ್ಖತ್ವದ ಲಕ್ಷಣ ಆಗ್ತದೆ. ಎಲ್ಲ ಪರಬ್ರಹ್ಮ ಅಂತ ಯಾಕೆ ತಿಳಿಬಾರದು ಅಂತೇಳಿ ಎರಡನೇವರ ವಿಚಾರವನ್ನ ಅವ್ರು ತಿಳಿಸ್ತಾರ. ಇನ್ನ ನಾವು ಸವಿಸ್ತಾರವಾಗಿ ಪರೀಕ್ಷಿಸಲಿರುವ ಮೂರನೆಯ ಅನುಭವವನ್ನ ಕೇಳಿರಿ. ಆಯ್ತು, ಇಬ್ರು ಈ ರೀತಿಯಾಗಿ ಹೇಳಿದ್ರು. ಇನ್ನು ಮೂರನೇಂದು ಅನುಭವ ಅದನ್ನೇನ್ ಹೇಳ್ತದನ್ನ ಕೇಳ್ರಿ. ಮೂರನೆಯವರು ಅನ್ನುವುದೇನೆಂದರೆ, ಪ್ರಪಂಚವನ್ನು ನಿರಸನ ಮಾಡಿದ ಮೇಲೆ ಉಳಿಯುವ ಏನು ಇಲ್ಲದುದೇ ದೇವರು. ದೃಶ್ಯವನ್ನೆಲ್ಲ ಬೇರ್ಪಡಿಸಿ ಉಳಿಯುವ ಆ ದೃಶ್ಯವೇ ಬ್ರಹ್ಮವೆಂಬುದು ಅನುಭವ ಸಿದ್ಧವು. ಅಂದ್ರ ಮೂರನೇವನೇನ್ ಹೇಳ್ತಾನ, ಆಯ್ತು ನೀವ್ ಮೊದಲನೇರು ಪ್ರಪಂಚ ಬೇರ್ ಮಾಡಿದ್ರಿ ಅಂತ ಹೇಳಿದ್ರಿ. ಆಯ್ತು, ಮತ್ತೆ ಪ್ರಪಂಚವನ್ನ ನಿರಸನ ಮಾಡಿದ ಮೇಲೆ ಉಳಿಯುವುದು ಏನಿದೆಯೋ ಅದೆಲ್ಲ, ಉಳಿದುದೆಲ್ಲದು ದೇವರೇ. ಅಲ್ಲಿ ನೀವೇನು ಪ್ರಪಂಚ ಸುಳ್ಳೈತಿ, ಇದು ನಾಶವಾಗದೈತಿ, ಇದು ಸತ್ಯ ಅಲ್ಲ, ಇದು ತೋರೆ ಅಡಗದೈತಿ ಅಂತ ಹೇಳಿದೆಲ್ಲಪ್ಪ. ಅದು ತೋರೆ ಅಡಗದೆಲ್ಲ ಹೋದ್ಮೇಲೆ ಉಳಿದದ್ದೇನೈತ ಅದೇ ದೇವ್ರು.
ಈ ದೃಶ್ಯವನ್ನೆಲ್ಲ ಬೇರ್ಪಡಿಸಿ ಉಳಿಯುವ ಆ ದೃಶ್ಯವೇ. ಆ ದೃಶ್ಯವಂದ್ರ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ದೃಶ್ಯಕ್ಕ ಆಧಾರವಾಗಿರ್ತಕ್ಕಂಥದ್ದು ಏನೊಂದ್ ಐತಲ್ಲ, ಅದು ನೋಡಕ್ ಬರದಂತದ್ದು. ನೀನ್ ನೋಡ್ತಿ ಅಂತಂದ್ರ ಎರಡಾತು, ನೋಡಿಸಿಕೊಳ್ಳೋದೊಂದು ವಸ್ತು ಐತಿ, ನೋಡುವನೊಬ್ಬ ನಾನದನೆನದಾತು. ಅಲ್ಲಿ ಅದ್ ಯಾಕೈತಿ? ಅದೇನು ಇಲ್ಲಲ್ಲ. ಆ ದೃಶ್ಯವೇ ಬ್ರಹ್ಮವೆಂದು ಏನ್ ನೀನು ನೋಡೋನು ಅಂತ ಏನ್ ಹೇಳ್ತೀಯಲ್ಲ, ಅದನ್ನ ಬ್ರಹ್ಮ ಅಂತ ತಿಳಿದು ಬಿಡು ನೀನು. ಅದು ನೋಡಕ್ ಕಣ್ಣಿಗೆ ಕಾಣೋದಲ್ಲ, ಇನ್ನೊಂದಿದ್ರು ನೀನ್ ನೋಡಕ್ ಹೋಗಿ ಇನ್ನೊಂದೇನಿಲ್ಲ ಅಂತ ನೀನು ನಿರಸನ ಮಾಡಿದ ಮೇಲೆ, ತಾನೊಂದೇ ಸತ್ಯ ಉಳಿದದ್ದೆಲ್ಲದು ಮಿಥ್ಯ ಐತಿ ಅಂತ ನೀನ್ ತಿಳಿದ ಮೇಲೆ ಯಾವ್ದು ಇಲ್ಲ ಅಂತ ಹೇಳ್ತಿ ಅಂದ್ರ ಅದೇ ಬ್ರಹ್ಮ. ಏನು ನೀನ್ ನೋಡಕ್ ಬರ್ತಕ್ಕಂತ ತಾನೊಂದೇ ಆಗಿ ಕುಳಿತಿರ್ತಕ್ಕಂತ ತನ್ ಬಿಟ್ಟು ಇನ್ನೊಂದೇನು ಇಲ್ಲ. ನಾನು ದೃಕ್ಕು ಅಲ್ಲ, ದೃಶ್ಯನೂ ಅಲ್ಲ, ನೋಡೋನು ಅಲ್ಲ, ನೋಡ್ಸ್ಕೊನೂ ಅಲ್ಲ. ಅವ್ ನೋಡೋದು ನೋಡ್ಸ್ಕೊನೋದು ಎರಡು ತೆಗ್ದಾಕಿದ್ಮೇಲೆ ಏನ್ ಬ್ರಹ್ಮ ಅಂತ ಹೇಳ್ತಿಯಲ್ಲ, ಅದೇ ಅನುಭವ ಸಿದ್ಧ. ಆದ್ರೆ ಅದಕ್ಕೂ ಬ್ರಹ್ಮವೆನ್ನಬಾರದು, ಅದು ಸಿದ್ಧ ನಿಜ. ಆದ್ರೆ ಅದಕ್ ಬ್ರಹ್ಮ ಅಂತೀಯೇನು ಅನ್ನಬಾರದು. ನೀನ್ ಅದಕ್ ಬ್ರಹ್ಮ ಅಂತೀಯ ಅಂದ್ರ ಶೂನ್ಯತೆಗೆ ಎಲ್ಲಿ ಅದರ ಬ್ರಹ್ಮವೆನ್ನಬಹುದು? ಅಲ್ಲಿ ಶೂನ್ಯತೆ ಐತಿ, ಏನೊಂದು ಏನು ಇಲ್ಲಪ್ಪ, ಇನ್ನು ತೆಗ್ದಾಕ್ ಬರ್ಲಾರ್ದದು. ಈ ಒಂದು ಮನೆ ಕಟ್ಟಿದ್ವಿ, ಮನೆಯೊಳಗೆ ಎಲ್ಲವನ್ನ ತುಂಬಿದ್ವಿ, ಎಲ್ಲವನ್ನ ತೆಗದ್ವಿ, ಮನೆನೂ ಖಾಲಿ ಮಾಡಿದ್ವಿ, ಗಾಡಿನೂ ಹೊಡೆದ್ ಕೆಡಿದ್ವಿ, ಎಲ್ಲ ತೆಗೆದಾಕಿದ್ವಿ, ಅಲ್ಲಿ ಏನೂ ಇಲ್ಲ. ನೀನ್ ಬ್ರಹ್ಮ ಅಂತಿ ಅಂದ್ರ ಮತ್ತೆ ಅಲ್ಲಿ ಶೂನ್ಯತ್ವಕ್ಕ ಪದ ಅನ್ವಯಿಸೋದಿಲ್ಲ. ಹಂಗಾರ ಒಂದ್ ಐತಿ ಅನ್ನಂಗ ಆತು. ಮತ್ತ ಇಲ್ಲಿ ಶೂನ್ಯತ್ವ, ಆ ನಿನ್ನ ಸ್ವರೂಪ ಶೂನ್ಯತ್ವ, ಏನೋ ಇಲ್ಲ ಅನ್ನೋದು. ಮತ್ ನೀ ಬ್ರಹ್ಮ ಐತಿ ಅಂದ್ರ ಒಂದ್ ಉಳ್ಕಂದಂಗ ಆಕತ್ತಲ್ಲ. ಮತ್ ಇದು ವಿಚಾರ ನೋಡ್ರಿ. ಮತ್ ಮೂರನೇವ್ನ ಹೇಳೋದು, ನೀ ಬ್ರಹ್ಮ ಅದನ್ ನಾನ್ ಅಂತಂದ್ರ ಮತ್ ಹಂಗಾರ ಇನ್ನೊಂದೇನೋ ಐತಿ, ಅದ್ರಾಗ ನೀನ್ ಬ್ರಹ್ಮದಿ ಅಂತ ಹೇಳ್ತಿ ಅನ್ನಂಗಕತ್ತಲ್ಲ. ನೀನ್ ಅದಿ ಅಂದ್ರ ಅಲ್ಲಿ ಶೂನ್ಯತ್ವಕ್ಕ ಬ್ರಹ್ಮ ಅನ್ನಬಹುದೇ? ಅನ್ನಕ್ ಸಾಧ್ಯ ಆಗ್ತದ? ಅದು ಉಪಾಯ ಮಾಡಲಿಕ್ಕೆ ಹೋಗಿ ಅಪಾಯ ಹೊಂದಿದಂತೆ ಸರಿ. ನೀವ್ ಆ ಶೂನ್ಯತ್ವಕ್ಕ ನೀವೇನಾರ ಕಲ್ಪನೆ ಮಾಡ್ಕೊಂಡ ನಾನು ಬ್ರಹ್ಮದನಿ, ನಾನು ಆತ್ಮದನಿ, ನಾನು ಅವನದನಿ ಅಂತ ನೀವೇನಾರ ಮತ್ತೆ ಐತಿ ಅಂತ ಸೇರ್ಸಕ್ ಹೋದ್ರ ಅದು ಅಭೇದವಾಗಿರ್ತಕ್ಕಂಥದ್ದು ಭೇದಕ್ ಬಿದ್ದಂಗ ಕತೆ. ಆ ಶೂನ್ಯತ್ವ ಇದ್ದದ್ದನ್ನ ಮತ್ ನೀವ್ ಯಾವ್ದಾರ ಒಂದ್ ಹೆಸರಿಟ್ಟು ತಂದಂಗ ಕತಿ. ಅದಕ್ಕೇನು ರೂಪನಾಮಗಳೇ ಇಲ್ಲ ಅಂತ ಇದ್ಮೇಲೆ ಮತ್ ನೀವು ನಾನು ಬ್ರಹ್ಮದನಿ ಅಂತಂದ್ರ ಮತ್ ಅದನ್ನೊಂದು ಕೊಟ್ಟಂಗಕತ್ತಲ್ಲ. ಆ ಶೂನ್ಯತ್ವಕ್ಕ ಬ್ರಹ್ಮ ಅನ್ನೋದು ಎಲ್ಲಿ ತರ್ತೀರಿ ನೀವು? ಅದ್ರಾಗ ನೀವು ಉಪಾಯ ಮಾಡಕ್ ಹೋಗ್ಬೇಡ್ರಿ. ನಿಮ್ ಉಪಾಯ, ನಿಮ್ ಬುದ್ಧಿ ಕೆಲಸ ಅವೆಲ್ಲವನ್ನು ಮೀರಿರ್ತಕ್ಕಂತ ವಿಚಾರದೊಳಗ ನೀವೇನಾರು ಉಪಾಯ ಮಾಡಕ್ ಹೋದ್ರಿ ಅಂದ್ರ ಅಲ್ಲಿ ಅಪಾಯ ಏನಾಗ್ತದ? ಅದು ಶೂನ್ಯತ್ವ ಅಂತಾನ ತಿಳಿದ್ ಬಿಡ್ರಿ. ಈಗ ಮೊದಲಿತ್ತು ಮನಿ ಇತ್ತು, ಮನೆಯೊಳಗ್ ನಾನಿದ್ದೆ ಅಂತ ಹೇಳಿದ್ರಿ, ಮನೇನೂ ಖಾಲಿ ಮಾಡಿದ್ವಿ, ಅದ್ರದ ವಸ್ತುಗಳನ್ನ ಖಾಲಿ ಮಾಡಿದ್ವಿ, ಎಲ್ಲದ ಖಾಲಿ ಆದ್ಮೇಲೆ ಅಲ್ಲಿ ಉಳಿದದ್ದ ಶೂನ್ಯ. ಮತ್ ಶೂನ್ಯಕ್ ನೀವ್ ಹೆಸರಿಡ್ತೀರಲ್ಲ. ಬಹಳ ಜನರು ಕಾಣುವ ದೃಶ್ಯವನ್ನೆಲ್ಲ ದಾಟುವರು, ಆದರೆ ಆಮೇಲೆ ಏನು ತೋರದೆ ಶೂನ್ಯತ್ವದಲ್ಲಿ ಬಿದ್ದು ಅದಕ್ಕೆ ಬ್ರಹ್ಮವೆಂದು ಅಲ್ಲಿಂದಲೇ ಹಿಂತಿರುಗುವರು. ಈ ಬಹಳ ಜನ ಕಾಣುವ ದೃಶ್ಯವನ್ನೆಲ್ಲ ದಾಟಿದ್ರು. ಶರೀರ ಕಾಣ್ತದ, ಶರೀರ ನಾನಲ್ಲ. ಮನಸ್ಸುಗಳನ್ನ ಮೀರಿ, ಮಾತನ್ನ ಮೀರಿ, ಎಲ್ಲವನ್ನ ಮೀರಿ, ಮನಗಳಿಂದ ಹತ್ತತ್ತ ಮೀರಿರ್ತಕ್ಕಂಥದ್ದು ಏನ್ ಹೇಳ್ತಿರಲ್ಲ, ಅದೇ ಬ್ರಹ್ಮ ಅಂತ ತಿಳಿದು ಅಲ್ಲಿಗೆ ಅಲ್ಲಿಂದನೇ ಹಿಂದಕ್ ತಿರುಗಿ ಬಿಡ್ತೀರಿ. ಅದ್ರ ಮುಂದಕ್ಕೆ ವಿಚಾರ ಮಾಡೋದಿಲ್ಲಲ್ಲ. ಏನೂ ತೋರದ ಶೂನ್ಯತ್ವದಲ್ಲಿ ಬಿದ್ದು ಅದಕ್ಕೆ ಬ್ರಹ್ಮವೆಂದು ಅಲ್ಲಿಂದಲೇ ಹಿಂತಿರುಗುವರು. ಇತ್ತ ಕಡೆಗೆ ದೃಶ್ಯ ಹಾಗೂ ಅತ್ತ ಕಡೆಗೆ ಬ್ರಹ್ಮವಿದ್ದು ನಡುವೆ ಶೂನ್ಯತ್ವದ ವಸತಿ ಇರುತ್ತದೆ. ನೀವೇನ್ ಹೇಳ್ತೀರಿ? ಒಂದ್ ಕಡೆಗೆ ದೃಶ್ಯ ಜಗತ್ತು, ಇದೆಲ್ಲದು ಕಣ್ಣಿಗೆ ಕಾಣ್ತದೆ ಅಂತ ಒಂದ್ ಕಡೆಗೆ ಹೇಳ್ತೀರಿ. ಮತ್ತಿನ್ನ ಕಾಣಲಾರದ ನಿರಾಕಾರವಾದ ಬ್ರಹ್ಮ ಅಂತ ಒಂದ್ ಕಡೆಗೆ ಹೇಳಿದ್ರಿ. ಆ ದೃಶ್ಯ ಜಗತ್ತು ಮತ್ತು ಬ್ರಹ್ಮ, ಈ ಎರಡರ ನಡುವೆ ಶೂನ್ಯತ್ವದ ವಸತಿ ಇರ್ತದೆ, ಅಲ್ಲಿ ಶೂನ್ಯತ್ವ ಇರ್ತದೆ. ಬುದ್ಧಿ ಅರಿಯಲಾರದೆ
ಮನುಷ್ಯನು ಈ ಶೂನ್ಯಕ್ಕೆ ಬ್ರಹ್ಮವೆಂದು ಅನ್ನುವನು ಅಂದ್ರ ಈ ಜೀವ ಮತ್ತು ಪರಮಾತ್ಮ, ಈ ಜಗತ್ತು ಮತ್ತು ಬ್ರಹ್ಮ ಇವ್ರ ನಡುವೆ ಶೂನ್ಯತ್ವ ಅನ್ನೋದೊಂದು ಇದ್ದೇ ಇದೆ. ಇದನ್ನ ಅರಿಯಲಾರದೆ, ಆ ಶೂನ್ಯತ್ವವನ್ನ ಅರಿಯಲಾರದೆ ಒಂದ್ ಕಡೆಗ್ ಜೀವ ಐತಿ, ಒಂದ್ ಕಡೆ ಬ್ರಹ್ಮ ಐತಿ, ಒಂದ್ ಕಡೆಗೆ ಆತ್ಮ ಐತಿ, ಒಂದ್ ಕಡೆಗೆ ದೇಹ ಐತಿ ಅಂತ ಇಷ್ಟನ್ನ ವಿಚಾರ ಮಾಡ್ತಾರೆ. ಈ ಎರಡರ ನಡುವೆ ಇರ್ತಕ್ಕಂತ ಶೂನ್ಯತ್ವ ಅಂದ್ರೆ ಜೀವ ಪರಮರ ನಡುವೆ ಇರ್ತಕ್ಕಂತ ಆ ಶೂನ್ಯತ್ವ ಅಲ್ಲಿ ಇರ್ತದಲ್ಲ, ಇದನ್ನು ಬುದ್ಧಿ ಅರಿಯಲಾರದೆ ಮನುಷ್ಯರು ಈ ಶೂನ್ಯಕ್ಕೆ ಬ್ರಹ್ಮವೆಂದು ಅನ್ನುವರು. ಯಾಕೆ ಹಿಂಗಂತಾರಂದ್ರ, ಉದಾಹರಣೆ, ರಾಜನ ಗುರುತು ಇಲ್ಲದಕ್ಕಾಗಿ ಸಿಪಾಯಿಯನ್ನೇ ರಾಜನೆಂದು ತಿಳಿದುಕೊಂಡಿದ್ದರು. ಯಾಕಂದ್ರ ಇವನಿಗೆ ರಾಜ ಹೆಂಗಿರ್ತಾನಂತ ಇವ್ರಿಗೆ ಗುರುತಿಲ್ಲ, ರಾಜನ ವೇಷಭೂಷಣಗಳು ಏನದವಂತ ಇವ್ರಿಗೆ ಗುರುತಿಲ್ಲ, ಇವ್ರು ನೋಡಿ ಇಲ್ಲ. ಮತ್ತೆ ಸಿಪಾಯಿ ಕೂಡ ಅವನು ಹಂಗ ಇರ್ತಾನ, ಅವನು ಕುದುರೆ ಮೇಲೆ ಬರ್ತಾನ, ಕೈಯಾಗ ಈಟೆ ಅಥವಾ ಖಡ್ಗೋ ಬರ್ಚನ ಯಾವ್ದಾದ್ರು ಒಂದು ಆಯುಧವನ್ನ ಹಿಡ್ಕೊಂಡಿರ್ತಾನ. ಇವನ್ನ ರಾಜ ಅಂತ ಅನ್ಕೊಂಡ್ಬಿಟ್ರಿ ನೀವು. ಆದ್ರ ರಾಜನನ್ನ ನೋಡಿದ ಮೇಲೆ ಈ ಸಿಪಾಯಿ ಕಲ್ಪನೆ ಎಲ್ಲ ಸುಳ್ಳಾಗೋಕತ್ತಲ್ಲ. ಏನು ತಿಳಿದಿದ್ರಿ, ಇವ ಸಿಪಾಯಿನೇ ರಾಜ ಅಂತ ತಿಳಿದಿದ್ರಿ ಅಂದ್ರ ಅರ್ಥಾತ್ ಇದು ಯಾವ್ದಕ್ ಉದಾಹರಣೆ ಕೊಡ್ತಾರ ಇದ್ರದಂದ್ರ, ಆ ಶೂನ್ಯತ್ವದ ಬ್ರಹ್ಮವನ್ನ ತಿಳಿಯಲಾರದೆ ಕೇವಲ ಈ ಜೀವ ಮತ್ತು ಆತ್ಮ, ಇದನ್ನ ಆತ್ಮನ್ನ ನೀವು ಪರಮಾತ್ಮ ಅನ್ಕೊಂಡ್ ಕುಂತು ಬಿಡ್ತೀರಿ ನೀವು. ಆದ್ರೆ ಇದು ಇವೆರಡರ ನಡುವೆ ಒಂದು ಶಿವಜೀವರ ನಡುವೆ ಇರ್ತಕ್ಕಂಥದ್ದು ಒಂದು ಶೂನ್ಯ ಬ್ರಹ್ಮ ಐತಿ. ಅದನ್ನ ವಿಚಾರ ಮಾಡಕ್ ನಿಮ್ ಬುದ್ಧಿ ಸಾಲದಾಗಿರ್ತತಿ. ಯಾಕೆ ಸಾಲದಾಗಿರ್ತತಿ ಅಂದ್ರೆ, ಇಲ್ಲಿ ಸಿಪಾಯಿ ನೋಡ್ಬಿಟ್ರಿ ಇವನ ರಾಜ ಅಂತ ತಿಳಿದು ಕುಂತ ಬಿಟ್ರಿ, ಇವನ್ನೆಲ್ಲವನ್ನ ತೆಗೆದಾಕಿದ್ರೆ ನಾನ ಪರಬ್ರಹ್ಮ ಅಂತ ಕುಂತ ಬಿಟ್ರಿ. ಆದ್ರ ಈ ಇದಕ್ಕೊಂದು ಸಂದು ಅಂತ ಹೇಳ್ತಾರ, ವಂದನಂ ಗುರುರಾಯನೇ ನಿಮಗೊಂದನಂ ಸುಖ ಸಾರನೆ, ಬಂದ ಮೋಕ್ಷಗಳೆಂಬುವೆರಡರ ಸಂದು ತೋರಿದ ಧೀರನೆ ಅಂತೇಳಿ ಒಂದು ತತ್ವ ಬರ್ತದೆ. ಇದನ್ನ ನೀನ್ ಎರಡೂ ತಿಳಿತಿ ಅನ್ನುವುದಾದರೆ, ಅಂದ್ರ ಜೀವ ಮತ್ತು ಆತ್ಮವನ್ನ ಎರಡನ್ನೂ ತಿಳಿತಿ ಅನ್ನುವುದಾದರೆ ನೀನು ಬೇರೆನೆ ಅದಿ ಅನ್ನೋದು ನಿನ್ನ ಬುದ್ಧಿಗೆ ಬರೋದಿಲ್ಲಲ್ಲ ಅಂತ ಹೇಳ್ತಾರೆ. ಈ ತತ್ವಮಸಿ ಅಂದ್ರೆ ಆ ಪರಮಾತ್ಮನೇ ಈ ಜೀವಾತ್ಮ, ಜೀವಾತ್ಮನೇ ಈ ಪರಮಾತ್ಮ ಅಂದ್ರೆ ತತ್ತು ತೊಮ್ಮು ಅನ್ನೋದು ವಾಚ್ಯಾರ್ಥ ಆದ್ರೆ ಅಸಿ ಪದವೇ ಲಕ್ಷ್ಯಾರ್ಥ ಆಗ್ತದ. ಆ ತತ್ವ ಪದವನ್ನು ಬಿಡಿಸಿದ್ರ, ತತ್ವಮಸಿ ಅನ್ನೋದನ್ನು ಬಿಡಿಸಿದಾಗ ತತ್ ಅಂದ್ರ ಪರಮಾತ್ಮ, ತೊಮ್ ಅಂದ್ರ ಜೀವಾತ್ಮ, ಆ ಪರಮಾತ್ಮನೇ ಈ ಜೀವಾತ್ಮನಿದ್ದಾನೆ ಅನ್ನೋದನ್ನ ತಿಳಿಸ್ತದದು. ಅಂದ್ರೆ ಆವೆರಡು ನುಡಿಯನ್ನ ಬಿಡಿಸಿದಾಗ, ತತ್ ಮತ್ತು ತೊಮ್ ಅನ್ನ ಬಿಡಿಸಿದಾಗ ಅಸಿ ಪದ ಲಕ್ಷಾರ್ಥಕ್ಕೆ ಬರ್ತದೆ. ಮತ್ ಇದ್ರೊಳಗೂ ನಾವು ವಿಚಾರವನ್ನ ಆತ್ಮಾನ್ವೇಷಣೆಗೆ ಮುಂದುವರೆದಂತಲ್ಲ. ಹಂಗಾರೆ ಇವೆರಡನ್ನೂ ನಾನು ಹೇಳುತ್ತೇನೆ ಅಂದ ಮೇಲೆ, ಅಥವಾ ಈ ಎರಡನ್ನೂ ನಾನು ತಿಳಿತೇನೆ ಅಂದ ಮೇಲೆ, ಇವೆರಡನ್ನು ನಾನು ಅರಿತೇನೆ ಅಂದ ಮೇಲೆ, ಇಲ್ಲಿ ತತ್ವಂ ಅಸಿ ಅನ್ನೋದು ಪೂರಾ ಕೂಡ ವಾಚ್ಯಾರ್ಥವಾಗ್ತದ. ಈ ನುಡಿ ಪೂರ ವಾಚ್ಯಾರ್ಥ ಆಗ್ತದ. ಮತ್ತೆ ಇವೆಲ್ಲವನ್ನು ನಾನೇನ್ ತಿಳಿತೇನಲ್ಲ, ತತ್ ತ್ವಂ ಅಸಿ ಅನ್ನೋದನ್ನ ನಾನು ಪರಮಾತ್ಮನಿದ್ದೇನೆ ಅಂತ ತಿಳಿತೇನಲ್ಲ, ಆ ತಿಳಿಯುವ ಆ ಬರಿ ಹರಿವು, ಇಲ್ಲಿ ಸಾಮಾನ್ಯ ಅರಿವಿನಿಂದ ತತ್ವಂ ಅನ್ನೋದನ್ನು ನಾನು ತಿಳಿದೆ, ನಾನು ಪರಮಾತ್ಮ ಸ್ವರೂಪನಿದ್ದೇನೆ ಅಥವಾ ನಾನು ಆತ್ಮ ಸ್ವರೂಪನಿದ್ದೇನೆ ಅಂತ ತಿಳಿದೆ. ಇದನ್ನು ತಿಳಿಯುವ ಅರಿವು ಯಾವುದಂತ ನಾವು ವಿಚಾರ ಮಾಡಿ ನೋಡಿದಾಗ ಅಂತರಂಗದೊಳಗ ಆತ್ಮಾನ್ವೇಷಣೆ ಹೆಚ್ಚಾದಂತಲ್ಲ, ಒಳಗ ನಮ್ಮೊಳಗ ವಿಚಾರ ನಡೆದಂತಲ್ಲ. ಹಂಗಾರೆ ಇದನ್ನ ತಿಳಿಸಿದವ್ರು ಯಾರು ನನಗ? ನೀನು ಪರಮಾತ್ಮದಿ, ಇದು ಜೀವಾತ್ಮದಿ, ಇಬ್ರು ಒಂದೇ ಅದಿರ್ ನೀವು, ನೀನ್ ಬೇರಿಲ್ಲ ಅದು ಬೇರಿಲ್ಲ, ಪರಮಾತ್ಮ ಬೇರೆ ಜೀವಾತ್ಮ ಬೇರಿಲ್ಲ ಅಂತ ಹೇಳಿದ ಮೇಲೆ ಆ ಹೇಳುವಂತ, ಆ ತಿಳಿಸುವಂತ ಆ ಚೈತನ್ಯ ಯಾವ್ದಂತ ವಿಚಾರ ಮಾಡ್ರಿ. ಇಲ್ಲಿ ಅದನ್ನ ಹೇಳ್ತಾರ, ಅದನ್ನೇ ಶೂನ್ಯತ್ವ ಅಂತ. ಅದು ನೀನು ತತ್ವ ಅಲ್ಲ, ತೊಮ್ಮ ಅಲ್ಲ, ಅಸಿ ಅಲ್ಲ, ಆ ತತ್ವಂ ಅಸಿ ಎಂಬ ಪದವನ್ನೇ ವಾಚಾರ್ಥವನ್ನಾಗಿ ಮಾಡಿ ಇದನ್ನು ಅರಿಯುವ ಆ ಸ್ವರೂಪವೇ ತಾನೆಂದು ತಿಳಿಯುವುದೇ ಲಕ್ಷ್ಯಾರ್ಥ ಅಂತ ಹೇಳಿ ಹೇಳ್ತಾರ. ಅದಕ್ಕಿಲ್ಲಿ ಏನ್ ಹೇಳ್ತಾರ, ಇಲ್ಲಿ ಆ ವಿಚಾರವನ್ನ ಬ್ರಹ್ಮವೆಂದು ಅನ್ನವರು ಇತ್ತ ಕಡೆಗೆ ದೃಶ್ಯ,
ಹಾಗೂ ಅತ್ತ ಕಡೆಗೆ ಬ್ರಹ್ಮವಿದ್ದು ನಡುವೆ ಶೂನ್ಯತ್ವದ ವಸತಿ ಇರುತ್ತದೆ. ಬುದ್ಧಿ ಅರಿಯಲಾರದೆ ಮನುಷ್ಯನು ಆ ಶೂನ್ಯತ್ವಕ್ಕೆ ಬ್ರಹ್ಮವೆಂದು ಅನ್ನುವನು. ಅಂದ್ರೆ ಆ ಬಂಧ ಮತ್ತು ಮೋಕ್ಷಗಳಿಗೆ ಯಾವುದಕ್ ಬಂಧ ಇದೆ, ಯಾವುದಕ್ ಮೋಕ್ಷ ಇದೆ, ಅವನ್ನೆಲ್ಲವನ್ನು ತಿಳಿಯುವಂತ, ಅರಿಯುವಂತ, ಆ ಅರಿವು ನಾನು ಬೇರೆನೇ ಇದ್ದೇನೆ ಅನ್ನೋದನ್ನ ಅನುಭವಕ್ಕೆ ಯಾಕೆ ತಗೊಳಕ್ಕಾಗಲ್ಲ? ನೀವು ಅನುಭವಕ್ಕೆ ಬರ್ಲಿಲ್ಲದಕ್ಕಾಗಿನೇ ಕೇವಲ ಸಿಪಾಯಿಯನ್ನೇ ರಾಜನಂತ ತಿಳಿದಿದಿರಲ್ಲ. ರಾಜನ ದರ್ಶನ ಆದ ಮೇಲೆ, ರಾಜನ ಪರಿಚಯ ಆದ್ಮೇಲೆ, ರಾಜನ್ ನೋಡಿದ್ಮೇಲೆ ಈ ಸಿಪಾಯಿ ಅನ್ನೋದು ಕೂಡ ಹೋಗ್ತದೆ. ಅಂದ್ರೆ ಅರ್ಥಾತ್ ಅದರಂತೆ ಶೂನ್ಯತೆಗೆ ಬ್ರಹ್ಮವೆಂದು ತಪ್ಪು ತಿಳಿದುಕೊಂಡಿದ್ದನು ಅನ್ನೋ ವಿಚಾರವನ್ನ ಇಷ್ಟು ತಿಳಿಸ್ತದ್ರಪ್ಪಾಜಿ. ಇದ್ರ ಬಗ್ಗೆ ತಾವು ಹಾವೇರಿ ಗುರುಗಳಾದ್ರು, ಡಾಕ್ಟರ್ ಅಪ್ಪಾಜಿಯರಾದ್ರು ಒಂದೆರಡು ನುಡಿಗಳು ಮಾತಾಡ್ಬೇಕಂತ ಹೇಳ್ತಾ ಅವರಲ್ಲಿ ಕೇಳ್ಕೊಂತ ಇವತ್ತಿಗೆ ಈ ವಿಷಯವನ್ನ ಮುಕ್ತಾಯ ಮಾಡೋಣ್ರಪ್ಪಾಜಿ. ಇನ್ನು ಉಳಿದ ವಿಷಯವನ್ನ ಮತ್ತೆ ನಾಳೆ ನೋಡೋಣ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ.